ಏನ್ ನಿಮ್ಮಮ್ಮ ಏನ್ ಚಲ್ಲಾಟ ಆಡ್ತಾ ಇದ್ದಾಳೆ? ಚಲ್ಲಾಟನ ಯಾವ ಫಂಕ್ಷನ್ ಮಾಡಲ್ಲ ಕಣ. ಎಲೆ ಆಷಾಢದಾಗಿ ಹೋಗ್ಲಿ ನಿಮ್ಮಮ್ಮ ಹಿಂಗ್ ಕರ್ಕೊಂಡ್ ಹೋಗಿ ಒಂದ್ರ ಒಟ್ಟೆ ಐತ ಅವಳಿಗೆ. ಅದೇ ನಾನು ಅತ್ತೆನೂ ಶಿರಾ ಕೊಟ್ಟಿದ್ವಿ. ಮನೆಗ್ ಸಾಮಾನೆಲ್ಲ ಮುಗ್ದೋಗಿತ್ತು. ಹಂಗೆ ಸಾಮಾನ್ ತಗೊಂಡು ಬರೋಣ ಅಂತಾನ. ಆ ಚಂದ್ರಕ್ಕ ಇನ್ ಮೊಮ್ಮಗೊಂದ್ ನಾಮಕರಣ ಐತಲ್ವ, ಹಂಗೆ ಒಂದ್ ಜೊತೆ ಬಟ್ಟೆ ತಗೊಂಬರೋಣ ಅಂತ ಹೇಳ್ ಕಳಿಸ್ತೆ ಹುಡುಗರು ಆಟೇನ. ಈಗಳೇ ನೀನಂತೂ ಬರೋ ಫಂಕ್ಷನ್ ಓಡಾಡ್ಕೊಂಡೆ ಇದು ಬಿಡು. ರಾಜಕೀಯದವ್ರು ಓಡಾಡ್ತಾರಲ್ಲ ಹಿಂಗೆ 2 ದಿನಕ್ಕೊಂದ್ಸಲಿ ನಾಮಕರಣ ಶ್ರೀಮಂತ ಮಾಡಿ ಕರ್ಕೊಂಬರೋದು, ಮದುವೆ ಮುಂಜಿ ಶೋಭನ ವಸ್ಕೆ ಬರೇ ಇವೆ ಅದು ನಿನ್ನವು. ಇವಳು ಹೋಗ್ಲಿಲ್ಲ ಅಂದ್ರು ನಾಮಕರಣ ನಡೆಯಲ್ಲ. ಹೋಗೇ ಕಂಡೇವ್ರಿ. ನೋಡಿ ಅಪ್ಪ ಹೆಂಗ್ ಮಾತಾಡ್ತೈತಿ. ನಾಳೆ ದಿನ ನಮ್ಮನೆಗೆ ಏನೋ ಫಂಕ್ಷನ್ ಮಾಡಿರ ಅವ್ರು ಬರೋದ್ ಬೇಡವೆ? ನಮ್ಮ ಹುಡುಗನ್ ನಾಮಕರಣದಾಗೆ ಅವ್ರು ಬಟ್ಟೆ ಮುಯ್ಯಿಕ್ಕಿದ್ರು, ನಾವು ಕೊಡೋದ್ ಬೇಡವೆ? ನೀನ್ ಒಳ್ಳೆ ಚಂದಕ್ ಮಾತಾಡ್ತಪ್ಪ. ಈಗಲೇ ನೀವು ಹೆಂಗುಸಿರಿದಿರಲ್ಲ, ನೀವು ಸಾಮಾನ್ಯದವರಲ್ಲ ನೀವು. ನೋಡಿಲಿ ಫಂಕ್ಷನ್ಗಳಿಗೆ ಇವ್ರಿಗೆ ಕೊಟ್ಟಿದ್ ಸೀರೆ ತಗೊಂಡೋಗ ಅವ್ರಿಗೆ ಕೊಡೋದು, ಅವ್ರಿಗೆ ಕೊಟ್ಟಿದ್ದ ಸೀರೆ ತಗೊಂಡು ಇನ್ನೊಬ್ರಿಗೆ ಕೊಡೋದು. ಒಟ್ನಾಗ ಒಂದು ಸೀರೆ ಏನಿಲ್ಲ ಅಂತಂದ್ರು 10-15 ಫಂಕ್ಷನ್ ಓಡಾಡ್ಕೊಂಬತ್ತೈತಿ. ಇನ್ನೇನ ಆ ಸೀರೆ ಲಕ್ಷಾಂತರ ರೂಪಾಯಿ ಸೀರೆ ಅಲ್ಲ, ಬರೀ 250 ರೂಪಾಯಿ 300 ರೂಪಾಯಿನೋ. ಅದನ್ನ ಯಾರು ಉಟ್ಕೊಂಬೋದು ಇಲ್ಲ ಕೊನೆಗೆ. ಅದು ಉಟ್ಕೊಂಡು ಮಾಸ್ತೈತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವ್ರ ಕೈಯಿಂದ ಇವ್ರ ಕೈಗೆ, ಇವ್ರ ಕೈಯಿಂದ ಇನ್ನೊಬ್ರು ಕೈಗೆ ಓಡಾಡಿ ಅರಿಶಿನ ಕುಂಕುಮ ಮೆತ್ಕೊಂಡು ಯಾರು ಉಟ್ಕೊಂಬದಂಗ ಆಗಿಬಿಡ್ತೈತ ಸೀರೆ. ನೀವ್ ಹೆಂಗೋಸ್ರು ಮಾಡೋದೇ ಹಿಂಗೆ, ಅವ್ರ ತಗಿಯಿಂದ ಇವ್ರ ತಕ್ಕೆ, ಇವ್ರ ತಗಿಯಿಂದ ಅವ್ರ ತಕ್ಕೆ. ತಿರ್ಗ ಆಮೇಲೆ ಹೇಳ್ಕೊಂಬೋದು, ಅಯ್ಯ ನಾನು ಫಂಕ್ಷನ್ ಹೋಗಿದ್ದೆ ಬಟ್ಟೆ ಕೊಟ್ಟು ಬಂದೆ ಸೀರೆನ ಅಂತಾನ. ಅದ್ರ ಬದಲು 500 ರೂಪಾಯಿ ಮುಯ್ಯಾನೋ ಕೊಡ್ರಿ. ಫಂಕ್ಷನ್ ಮಾಡಿ ಸಾಲ ಗಿಲ ಮಾಡ್ಕೊಂಡಿರ್ತಾರಿ, ಅವ್ರಿಗನ ಅನುಕೂಲ ಆಕೈತೆ ನನ್ನ ಕೆಲಸ ಕಾರ್ಯ ಮಾಡಿದವ್ರಿಗೆ. 500-1000 ಮುಯ್ ಕೊಡ್ರಿ ಸುಮ್ನ. ಗಂಡಸ್ರಿ ನಿಮ್ಗೆ ಏನು ಗೊತ್ತಾಗಲ್ಲ, ಸುಮ್ಕಿರಿ. ಆಮೇಲೆ ಹುಡುಗನ್ ಕೈ ದುಡ್ಡು ಕೊಟ್ಟು ಕಳ್ಸು. ನೋಡ್ರಪ್ಪ ಹೆಂಗಸ್ರು ಕತೆನ, ನಿಮ್ಮನೆ ಹೆಂಗಸ್ರು ಹಿಂಗೇನೆ. ಕಮೆಂಟ್ ಮಾಡ್ರಿ.